ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸಾವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಮ ಫೋಟೋಶಾಪ್ ಯಾವ ರೀತಿ తీసుಕೊಡ್ತಾ ಇದ್ದೀನಿ ಅಂತಂದರೆ, ವೆದರ್ ಟೆಕ್ಸ್ಟ್ ಡಿಸೈನಿಂಗ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿ. ಅದಕ್ಕೆ ಸೊ ಈ ಥರ ಒಂದು ಓಲ್ಡ್ ಟೆಕ್ಸ್ಟ್ನ ಯಾವ ರೀತಿ ಫೋಟೋಶಾಪ್ ಒಳಗೆ ಡಿಸೈನ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಡಿಸೈನು 7.0 ಫೋಟೋಶಾಪಲ್ಲಿ ವರ್ಕ್ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಫೋಟೋಶಾಪ್ CS2 ಓಪನ್ ಮಾಡ್ಕೊತಾ ಇದ್ದೀನಿ. ಓಕೆ, ನಿಮ್ಮ ಒಳಗಿರ್ತಕ್ಕಂಥ ಒಂದು ಫೋಟೋಶಾಪ್ CS2 ಸಾಫ್ಟ್ವೇರ್ ಇದನ್ನಪ್ಪ ಅಂತಂದರೆ ಓಪನ್ ಮಾಡ್ಕೊಂಡು ಈ ಒಂದು ಡಿಸೈನ್ ಮಾಡ್ಕೋಬೋದು. ನಾನು ಫೈಲಲ್ಲಿ ಬಂದುಬಿಟ್ಟು ನೀವು ನ್ಯೂ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡು, ಓಕೆ, ಈ ಥರ ಒಂದು ರ್ಯಾಂಡಮ್ ಆಗಿ ನಾನು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ದೊಡ್ಡ ಅಕ್ಷರ ಕಾಣಲಿ ಅಂತ ಕಲರನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಈ ಥರ ಒಂದು ಕಲರನ್ನ ಚೂಸ್ ಮಾಡ್ಕೊತಿದ್ದೀನಿ. ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಕಂಟ್ರೋಲ್ ಕನಕಸಿ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ್ನಪ್ಪ ಅಂತಂದರೆ ಈ ಒಂದು ಕಲರು ಬರುತ್ತೆ. ಯಾಕಂತಂದರೆ ಇಲ್ಲಿ ಕೆಳಗಡೆ ಸೆಲೆಕ್ಷನ್ ಮಾಡ್ಕೊತಾರೆ ಆ ಒಂದು ಕಲರು ಇಲ್ಲಿ ಬರ್ತೈತಿ. ಸೊ ಓಕೆನಾ, ಇವಾಗ ನಾವು ಟೆಕ್ಸ್ಟ್ ಬರೆಯೋಣ. ಟೆಕ್ಸ್ಟ್ ಬರೀಬೇಕಂತಂದರೆ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇವಾಗ ಫಾಂಟ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಬೋಲ್ಡ್ ಆಗಿ ತಗೊತೀನಿ. ಇವಾಗ ನಾನು ಇವಾಗ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ವೈಟ್ ಕಲರ್ ಚೂಸ್ ಮಾಡಿಕೊಂಡು ಇವಾಗ ಟೆಕ್ಸ್ಟ್ನ ಬರಿತಾ ಇದ್ದೀನಿ. ಓಕೆ, ಇಷ್ಟ ಆಯಿತು. ಇಷ್ಟಾದ ನಂತರ ಏನು ಮಾಡ್ಕೋಬೇಕು ಅಂತಂದರೆ ಈ ಲೇಯರ್ ಮೇಲೆ ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ವರ್ಕ್ ಪಾತ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನ್ಯೂ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಲೇಯರ್ ಆಯಿತು. ಇವಾಗ ಈ ಒಂದು ಟೆಕ್ಸ್ಟ್ ಲೇಯರ್ ಇದೆಯಲ್ಲ, ಈ ಒಂದು ಟೆಕ್ಸ್ಟ್ ಲೇಯರ್ನ ಕಣ್ಣು ಆಫ್ ಮಾಡ್ಕೊಂಬಿಡಿ. ಓಕೆ, ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಓಕೆ, ಇವಾಗ ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ರಷ್ ಟೂಲ್ನ ಕ್ಲಿಕ್ ಮಾಡಿಕೊಂಡು 192 ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಸಣ್ಣ ಸೈಜು ಸ್ವಲ್ಪ 34 ತೊಗೊಂಡಿದ್ದೀನಿ. ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮೇಲೆ ನ್ಯೂ ಲೇಯರ್ ಇದೆಯಲ್ಲ, ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಎಂಟರ್ ಬಟನ್ನ ಪ್ರೆಸ್ ಮಾಡಿ 3 ಅಥವಾ 4 ಸತೆ. ಓಕೆ, ಈ ಥರ ಒಂದು ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಒಂದು ಟೆಕ್ಸ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ವರ್ಕ್ ಪಾತ್ನ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಯಾವುದು ಕಾರಣಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ ಪಾತ್ ಇದೆಯಲ್ಲ, ಇಲ್ಲಿ ಪಾತ್ ಇದೆಯಲ್ಲ, ಲೇಯರ್ಸು, ಚಾನಲ್ಸು, ಪಾತ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಪಾತ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟ್ ಆಗೋಗುತ್ತೆ. ಸೊ ಇವಾಗ ನೀವು ಮತ್ತೆ ಒಳ್ಳೆ ಲೇಯರ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಲೇಯರ್ಸ್ ಬಂತು. ಲೇಯರ್ಸ್ ಬಂದ ನಂತರ F2ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ F2 ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಡ್ರಾಪ್ ಸ್ಯಾಡೋ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಸ್ ಇಟ್ ಈಸ್ ಸೇಮ್ ಈ ಥರ ಒಂದು ಇಂಟರ್ಫೇಸ್ ಬರ್ತೈತೆ. ಇಲ್ಲಿ ನೋಡ್ತಿರ್ಬೇಕು, ಮಲ್ಟಿಪಲ್ ಇರ್ತದೆ. ಓಕೆ, ಎಲ್ಲನೂ 5, ಇದೊಂದು 5 ಇಟ್ಕೋಬೇಕಾಗುತ್ತೆ. ಸೊ 75%. ಓಕೆ, ಇಷ್ಟಿರಲಿ. ಇಲ್ಲಿ ಓಕೆ ಅನ್ನಿ. ಸೊ ಈ ಥರ ಒಂದು ಇಮೇಜು ರೆಡಿ ಆಗುತ್ತೆ. ಫೈಲಲ್ಲಿ ಬಂದುಬಿಟ್ಟು ಡೆಸ್ಕ್ಟಾಪಲ್ಲಿ ಓಕೆ ನೇಮ್ ಚೇಂಜ್ ಮಾಡ್ಕೊಳ್ಳಿ. JPG ಕ್ರಿಯೇಟ್ ಮಾಡ್ಕೊತಿದ್ದೀನಿ. ನನಗೇನು ಕೆಲಸ ಇದೆ ಆ ಒಂದು ಕಾರಣಕ್ಕೋಸ್ಕರ ನಾನು PCDಯಲ್ಲಿ ಸೆಲೆಕ್ಷನ್ ಮಾಡ್ಕೊತಿದ್ದೀನಿ. ಸೇವ್. ಓಕೆ 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 ಇದಾಗಿತ್ತು ನೀವು ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.